ನಮಸ್ಕಾರ. ಸದಾನ್ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸಂದೀಪ್ ಪಾಟೀಲ್ರು ಬೆಳಗಾವಿ ಉತ್ತರ ವಲಯದ ಪೊಲೀಸ್ ಮಹಾ ನಿರೀಕ್ಷಕರು. ಇವರು ಬೆಳಗಾವಿಯಲ್ಲಿ SP ಇದ್ದಾಗ ಗುಂಡಾಗಳಿಗೆ ಇವರಿಗೆ ಆಗಿ ಬರ್ತಾ ಇರಲಿಲ್ಲ. ಎಣ್ಣೆ ಕೈ ಸಂಗತಿ ಅಂತ ಹೇಳ್ಬೋದು. ಅಂದರೆ ಗುಂಡಾ ಪಡೆಯನ್ನು ನಿಗ್ರಹ ಮಾಡಿದ್ರು ಸಂದೀಪ್ ಪಾಟೀಲ್ರು ಬೆಳಗಾವಿಯಲ್ಲಿ. ಈಗ ಮತ್ತೆ ಬಂದಿದ್ದಾರೆ, ಪೊಲೀಸ್ ಮಹಾ ನಿರೀಕ್ಷಕಾಗಿ ಬಂದಿದ್ದಾರೆ. ಅವ್ರ ವ್ಯಾಪ್ತಿಯಲ್ಲಿ 5 ಜಿಲ್ಲೆಗಳು ಬರ್ತವೆ. ನಿನ್ನೆ 2 ಜಿಲ್ಲೆಗಳಲ್ಲಿ 3 ಜಿಲ್ಲೆಗಳಲ್ಲಿ ಅವರು ರೇಡ್ ಮಾಡಿಸಿದ್ದಾರೆ. ಧಾರವಾಡ, ಗದಗ ಮತ್ತು ಬೆಳಗಾವಿ ಜಿಲ್ಲೆ. ಈ ಒಂದು ಇವರ ವ್ಯಾಪ್ತಿಯಲ್ಲಿ ಉತ್ತರ ವಲಯದ ವ್ಯಾಪ್ತಿಯಲ್ಲಿ 456 ಸಕ್ರಿಯ ರೌಡಿಗಳನ್ನು ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಅಲ್ಲಿ 8.5 ಲಕ್ಷ ರೂಪಾಯಿಯನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಒಂದು ತಲವಾರ, ನಂತರ ಏನು ನಂಬರ್ ಪ್ಲೇಟ, ನನ್ನ ಕಾಗದ ಪತ್ರಗಳ ಇಲ್ಲದೇ ಇದ್ದಂಥ 10 ವಾಹನಗಳನ್ನು, ಅಂದರೆ ಈ 10 ವಾಹನಗಳನ್ನು ರೌಡಿ ಶೀಟರು ನಂಬರ್ ಪ್ಲೇಟ್ ಇಲ್ಲದೆ ಉಪಯೋಗ ಮಾಡ್ತಿದ್ರು. ಅದನ್ನೆಲ್ಲ ಮಾಡಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ನಿಪ್ಪಾಣಿಯಲ್ಲಿ ನಿನ್ನೆ CPI ಅವ್ರ ನೇತೃತ್ವದಲ್ಲಿ ಒಂದು ರೇಡ್ ಮಾಡಿದ್ದಾರೆ. ಅಲ್ಲಿ ಕೂಡ ಅರ್ಬಾಜ್ ಸೈಯದ್ ಅವನಿಂದ ತಲವಾರನ್ನು ವಶಪಡಿಸ್ಕೊಂಡಿದ್ದಾರೆ. ಅದು ಅಲ್ಲದೆ 15 ಮನೆ ಮೇಲೆ, ಅಂದರೆ ರೌಡಿ ಶೀಟರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಮತ್ತು ಚಿಕ್ಕೋಡಿ DSP ಅವರು ಕೂಡ 11ಕ್ಕಿಂತ ಹೆಚ್ಚು ರೌಡಿಗಳ ಮೇಲೆ, ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು ನ್ಯಾಯಾಲಯದಿಂದ ಪರಾರಿಯಾಗಿದ್ದಂಥ, ನ್ಯಾಯಾಲಯ ಆದೇಶಿದ್ರು ಕೂಡ ಪರಾರಿಯಾಗಿದ್ದಂಥ 2 ರೌಡಿಗಳನ್ನು ಇಲ್ಲಿ ಅವರು ಬಂಧಿಸಿದ್ದಾರೆ. SP ಇದ್ದಾಗ ಕೂಡ ಒಳ್ಳೆಯ ಕೆಲಸ ಮಾಡಿದರು, ಈಗ ಕೂಡ ಒಳ್ಳೆಯ ಕೆಲಸವನ್ನು ಈಗ ಮಾಡ್ತಾಯಿದ್ದಾರೆ. ಇನ್ನು ಅತ್ಯಂತ ಮಹತ್ವದಂತಂದರೆ ಇಲ್ಲಿ ಸರ್ಕಾರದ ಆದೇಶ ಬಂದಿದೆ. ರೌಡಿ ಶೀಟರ ಪಡೆಯನ್ನು ನಿಗ್ರಹ ದಳ ಅಂತೇಳಿ ಮಾಡಿದ್ದಾರೆ. ಇನ್ನು ಚುರುಕಾಗ್ತಾರೆ. ಆದರೆ ನಾವೇನು ಕೇಳೋದು, ಸಂದೀಪ್ ಪಾಟೀಲ್ ಅವ್ರಿಗಾಗಲಿ ಅಥವಾ SP K ರಾಮರಾಜನ್ ಗಮನಕ್ಕಾಗಲಿ ಕೇವಲ ರೇಡ್ ಮಾಡಿ ಅವ್ರಿಗೆ ವಾರ್ನಿಂಗ್ ಕೊಟ್ಟ ಬಿಟ್ಟರೆ ಸಾಲದು. ರಿಯಲ್ ಎಸ್ಟೇಟ ಅವ್ರ ಜೊತೆ ರೌಡಿಗಳಿದ್ದಾರೆ, ಗ್ಯಾಮ್ಲಿಂಗ್ ಆಡೋರ ಜೊತೆ ರೌಡಿಗಳಿದ್ದಾರೆ, CL4 ಲೈಸೆನ್ಸ್ ತೆಗೆದು ಅಲ್ಲಿ 3 ಕಾರ್ಡ ಜೂಜಾಟ ಆಡೋರ ಹತ್ತಿರ ರೌಡಿಗಳಿದ್ದಾರೆ, ಅಕ್ಕಿ ಕಾಳು ಸಾಗಾಟ ಮಾಡ್ತಾರೆ ಅವ್ರ ಹತ್ತಿರ ರೌಡಿಗಳಿದ್ದಾರೆ. ಇವರ ಪತ್ತೆ ಹಚ್ಚಬೇಕು. ಇನ್ನು ಯಾರು ರೌಡಿ ಪಟ್ಟಿಯಿಂದ ಹೊರಗೆ ಇಡಬೇಕಂತಂದರೆ 10-15 ವರ್ಷ ಅವ್ರು ಏನೂ ಮಾಡಿಲ್ಲ, ಅವ್ರ ಮೇಲೆ ಪೊಲೀಸ್ ನಿಗಾನೂ ಇದೆ, ಒಳ್ಳೆಯ ಒಂದು ಜೀವನವನ್ನು ನಡೆಸಿದ್ರೆ ಅದನ್ನ ಪಟ್ಟಿಯಿಂದ ಹೊರಗೆ ಹಾಕಬೇಕಾಗ್ತದೆ. ಅದು ನೀವು ಮಾಡಿಲ್ಲ. ನಂತರ ಹೊಸದಾಗಿ ಸೇರ್ಪಡೆ ಕೂಡ ಮಾಡಬೇಕು. ಚಿಕ್ಕ ಪುಟ್ಟ ರೌಡಿಗಳು ಮಾಡ್ತಾರೆ. ಚಿಕ್ಕ ಪುಟ್ಟ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಯ್ತಾದ್ರೆ ಅವರು ದೊಡ್ಡ ರೌಡಿಗಳಿರ್ತಾರೆ. ರೌಡಿಗಳ ಆಶ್ರಯದಿಂದ ಅವರು ಬಂದಿರ್ತಾರೆ. ಎಲ್ಲಿ ಸಿಕ್ಕಲ್ಲೇನೋ ಹಲ್ಲೆ ಮಾಡ್ತಾರೆ. ಅಂಥವ್ರ ಪಟ್ಟಿ ಯಾವಾಗ ನೀವು ರೆಡಿ ಮಾಡೋರು? ಹೊಸದಾಗಿ ಪಟ್ಟಿ ಸೇರ್ಪಡೆ ಆಗಬೇಕಲ್ಲ, ಹಳೆ ಪಟ್ಟಿಯಿಂದ ಬಿಡುಗಡೆ ಆಗಬೇಕು. ಸಕ್ರಿಯನ 456 ಅದಾರ ಕೇವಲ ನಿಮ್ಮ ದೇಶದಲ್ಲಿ. ನಮಗೆ ಬಂದಂಥ ಮಾಹಿತಿಕರ 1,500ಕ್ಕಿಂತ ಹೆಚ್ಚಿದ್ದಾರೆ ಸಕ್ರಿಯ 5 ಜಿಲ್ಲೆಗಳಲ್ಲಿ. ಉಳಿದ 3 ಜಿಲ್ಲೆಗಳಲ್ಲಿ, ಅಂದರೆ 2 ಜಿಲ್ಲೆಗಳಲ್ಲಿ ಬೇಗನೆ ರೇಡ್ ಮಾಡಬೇಕು. ಈಗ ಸರ್ಕಾರ ಏನು ಮುಖ್ಯಮಂತ್ರಿ ಬಂದ ನಂತರ ಇವರು ಬಹುಪ್ರಥಮವಾಗಿ ರೌಡಿ ನಿಗ್ರಹ ಪಡೆಯನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಇನ್ನು ಗೃಹ ಖಾತೆಗೆ ಪ್ರಿಯಾಂಕಾ ಖರ್ಗೆ ಅವರು ಬಂದಿದ್ದಾರೆ, ಭಾಳ ಸ್ಟ್ರಿಕ್ಟ್ ಅವರು ಕೂಡ ನಿಗಾ ವಹಿಸಿದ್ದಾರೆ. ಅಂದ್ರೆ ಹಿಂದಿನ ಗೃಹ ಸಚಿವರಷ್ಟು G. ಪರಮೇಶ್ವರ್ ಅಷ್ಟು ಸ್ಟ್ರಿಕ್ಟ್ ಇರಲಿಲ್ಲ. ಹೀಗಾಗಿ ಖಾತೆ ಬದಲಿ ಮಾಡಲಿಕ್ಕಾಗಿ ಧನ್ಯವಾದಗಳನ್ನ ಹೇಳಬೇಕು. ಇನ್ನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಕೊಟ್ಟರಂದರೆ ಅವ್ರು ಎಲ್ಲರನ್ನ ಹದ್ದು ಬಸ್ತಲ್ಲಿ ಇಡಬೇಕು. RSS ಅವರು ಹದ್ದು ಬಸ್ತಲ್ಲಿ ಇಡಬೇಕು. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಸಾಕಷ್ಟು ಜನ BJP ಟೊಂಗಿಗಳಿದಾವೆ, ಅವತ್ತೂ ಕೂಡ ಅವರು ಬಂದೋಬಸ್ತು ಮಾಡಬೇಕಾಗ್ತದೆ. ಹೀಗಾಗಿ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಕೇವಲ ಹೇಳಿಕೆ ಕೊಟ್ಟು ಸುಮ್ಮನಾಗ್ತಾರೋ ಅಥವಾ ರೇಡ್ ಮಾಡಲಿಕ್ಕೆ, ಎಷ್ಟು ರೇಡ್ ಮಾಡಲಿಕ್ಕೆ ಅವಕಾಶ ಇದೋ ಅಷ್ಟು ರೇಡ್ ಮಾಡುತ್ತೆ ಕಟ್ಟುನಿಟ್ಟಿನ ಆದೇಶಗಳನ್ನು ಇವ್ರು ನೀಡ್ತಾರೋ ಕಾದು ನೋಡಬೇಕು. ಪ್ರತಿ ಜಿಲ್ಲೆಯಲ್ಲಿ ರೌಡಿ ಶೀಟರ್ ಪಡೆಯನ್ನು ನೀವು ಎಷ್ಟು ನಿಗ್ರಹ ಮಾಡಿದರೆ 3 ತಿಂಗಳಲ್ಲಿ ಪರಿಶೀಲನಾ ವರದಿಯಲ್ಲಿ ನೀವು ತರಿಸ್ಕೊಳ್ಬೇಕು. 31 ಜಿಲ್ಲೆಗಳಲ್ಲಿ ಎಲ್ಲ ಕಡೆಗೂ ರೌಡಿಗಳಿದ್ದಾರೆ. ಹೀಗಾಗಿ ಅನೇಕ ತಾಲೂಕುಗಳಲ್ಲಿ ನೀನು ಅದು ಅಲ್ಲದೆ ಗೋಕಾಕ್ ತಾಲೂಕು, ನಂತರ ರಾಮದುರ್ಗ, ಅಥಣಿ, ಬೈಲೊಂಗಲ ಮತ್ತು ಚಿಕ್ಕೋಡಿ ಈಗಾಗಲೇ ಹೇಳಿದಂತೆ ಅಲ್ಲಿ ಕೂಡ ರೇಡ್ ಮಾಡಿದ್ದಾರೆ. ಆ ರೇಡ್ ಮಾಡಿದ ಸಾಲದು, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು. ಯಾಕಂದರೆ ರೇಡ್ ಮಾಡಿದರೆ ಯಾವುದೇ ಲಾಭ ಇಲ್ಲ. ಇವರೇನು ನಂಬರ್ ಪ್ಲೇಟ್ ಇಲ್ಲದೆ ವಾಹನಗಳನ್ನೇನು ಉಪಯೋಗ ಮಾಡ್ತಾರೆ. ಅದು ಅಲ್ಲದೆ ನಾವೇನು ಕೇಳತ್ತೇವೆ ಸಂದೀಪ್ ಪಾಟೀಲ್ ಅವ್ರಿಗೆ, ಇಲ್ಲಿ ಗಸ್ತದವ್ರು ಏನಿರ್ತಾರೆ ಅವ್ರು ಶಾಮೀಲಾಗಿರ್ತಾರೆ. ಏನು ನಿಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ PSI, CPI, DSPಗಳು ಅವರು ಕೂಡ ಸಹಾಯವನ್ನು ಮಾಡ್ತಿರ್ತಾರೆ ಇಂಡೈರೆಕ್ಟಾಗಿ. ಯಾಕಂದರೆ MLA ಫೋನ್ ಬಂತು, MP ಫೋನ್ ಬಂತಂದರೆ. ಇನ್ನು ಹೆಚ್ಚಾಗಿ ರಾಜಕಾರಣಿಗಳಿಂದ 5 ರಿಂದ 6 ಜನ ರೌಡಿಗಳಿದ್ದೇ ಇದ್ದಾರೆ. ಅವ್ರ ಪಟ್ಟಿನೂ ಸಹಿತ ನೀವು ಸಿದ್ಧಪಡಿಸಬೇಕು. ಅದು ಆಗೋದಿಲ್ಲ.
ಯಾಕಂದರೆ ಇಲ್ಲಿ ಕೆಳ ಹಂತದ ಅಧಿಕಾರಿಗಳನ್ನು ಬರೆದು ಕೊಡಬೇಕು, ಕಾರಣಗಳನ್ನು ಬರೆದು ಕೊಡಬೇಕು. ಬರೆದು ಕೊಟ್ಟರೆ ಇವರು ಸಸ್ಪೆಂಡ್ ಆಗ್ತಾರೆ ಅಥವಾ ಟ್ರಾನ್ಸ್ಫರ್ ಆಗ್ತಾರೆ. ಹೀಗಾಗಿ ಎಲ್ಲರ ಮೇಲೆ ನಿಗಾ ಇಡಬೇಕಂತ ನಾವು ಕೇಳ್ಕೊತೇವೆ. ಒಟ್ಟಾರೆ ಶಾಂತಿ ವ್ಯವಸ್ಥೆ ಕಾಪಾಡೋದ್ರಲ್ಲಿ ಸರ್ಕಾರ ಯಶಸ್ವಿಯಾಗಿ ತಿದ್ದಬಿಡುತ್ತೆ ಗೊತ್ತಿಲ್ಲ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗೇನು ಕ್ರಮ ಕೈಗೊಂಡಿದೆ, ಇದರಿಂದ ರೌಡಿಗಳಿಗೆ ನಡುಕುಂಟಾಗಿದೆ ಅಂತ ಹೇಳ್ಬೋದು. ನಾಳೆ ಮತ್ತೊಂದು ಭೇಟಿ ಆಗ್ತೇವೆ. ಅವರಿಗೆ ಎಲ್ಲ ಶುಭಾಗಲಿ. ನಮಸ್ಕಾರ.